ಉದಯದಲ್ಲಿ ತೊಯಿಸೆಮ್ಮನು ನಿನ್ನ ಕೃಪೆಯಿಂದ ಹರ್ಷಿಸಿ ಆನಂದಿಸುವೆವು ಆಗ ದಿನವಾದ್ಯಂತ. ಕೀರ್ತನೆ 90 ವಾಕ್ಯ 14. ಉದಯದಲ್ಲಿ ಆತನ ಕೃಪೆ ನೂತನವಾದದ್ದು. ಉದಯದಲ್ಲಿ ನಾವು ಆತನ ಪಾದದಲ್ಲಿ ನಮ್ಮನ್ನು ತಗ್ಗಿಸಿ ಆತನ ಕೃಪೆಗೆ ಕಾದಿರುವುದಾದರೆ ಆತನು ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುವನು. ಈ ವಾಕ್ಯಾನುಸಾರ ಪ್ರಭುವಿನ ಕೃಪೆಗಾಗಿ ಬೇಡಿಕೊಳ್ಳೋಣ ಮತ್ತು ಹೊಂದೋಣ. ಆಮೇನ್. सकाळी तुझ्या मोगानं आमकां दादोशी कर आणि आमची जीणभर आनंदानं आमी गितां गायतल्या. कीर्तन अवेस्वर 90 ओळ 14. सकाळी तुझ्या मोगानं आमकां दादोशी कर, अभिषेक कर म्हणून सोम्याच्या पांयतळाक आमकांच आमी खालती करया, शरेंडर करया आणि या उतरा प्रमाणे आमकां दादोशी कर म्हूण मागया.